ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಮೊದಲನೇದಾಗಿ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ಥೈರಾಯ್ಡ್ ಗ್ರಂಥಿ ಬಗ್ಗೆ ಮಾತಾಡ್ತಾ ಹೋದರೆ ಅದು ನಮ್ಮ ಕತ್ತಿಗೆ ಮುಂಭಾಗದಲ್ಲಿ ಒಂದು ಬಟರ್ಫ್ಲೈ ಶೇಪಲ್ಲಿ ಇರುವಂಥ ಒಂದು ಗ್ರಂಥಿನ ನಾವು ಥೈರಾಯ್ಡ್ ಗ್ರಂಥಿ ಅಂತ ಹೇಳೋದು. ಸೊ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಬರುವಂಥ ಸಮಸ್ಯೆಗಳಂದರೆ ಇವಾಗ ಕೆಲವರಲ್ಲಿ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗ್ಬೋದು, ಕೆಲವರಲ್ಲಿ ಕಡಿಮೆ ಉತ್ಪತ್ತಿ ಆಗ್ಬೋದು. ಸೊ ಇದರ ಮೇಲೆ ಥೈರಾಯ್ಡ್ ಕಂಡೀಷನ್ನ ನಾವು ಅನಲೈಸ್ ಮಾಡ್ತೀವಿ. ಹೀಗೆ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಅಂತ, ಅತಿ ಥೈರಾಯ್ಡ್ ಅಥವಾ ಕಡಿಮೆ ಥೈರಾಯ್ಡ್ ಹಾಗೆಲ್ಲ ನಾವು ಇದು ಮಾಡ್ತೀವಿ. ಸೊ ಹಾಗೆ ಆಲ್ ಟುಗೆದರ್ ನಾವು ಈ ಥೈರಾಯ್ಡ್ ಗ್ರಂಥಿಗೆ ಬರುವಂಥ ಸಮಸ್ಯೆಗಳಿಗೆ ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂತ ಹೇಳೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯ ಕಾರಣಗಳೇನು ಅಂತ, ರೀಸನ್ಸ್ ಏನಂದರೆ ಮೇಯ್ನಾಗಿ ಅವರದ್ದು ಫುಡ್ ಇರುತ್ತೆ, ಮೇ ಬಿ ಡಯಟ್ದು ಏನಾದರೂ ಇರ್ಬೋದು. ಆಮೇಲೆ ಏನಂದರೆ ಅವರದ್ದು ಲೈಫ್ ಸ್ಟೈಲ್ ಹೇಗಿದೆ, ಆಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದೆಯಾ, ಆಮೇಲೆ ಅವರಿಗೆ ಈ ಥೈರಾಯ್ಡ್ ಜೊತೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇತ್ತಾ, ಮೇ ಬಿ ಡಯಾಬಿಟಿಕ್ ಇರ್ಬೋದಾ ಅಥವಾ ಹೈಪರ್ ಟೆನ್ಷನ್ ಇರ್ಬೋದಾ. ಸೊ ಅದರ ಮೇಲೆ ಅವರದ್ದು ಡಯಟಲ್ಲಿ ಏನಾದರೂ ಚೇಂಜಸ್ ಆದರೆ ಅದು ಥೈರಾಯ್ಡಿಗೆ ಎಫೆಕ್ಟ್ ಆಗುವಂಥ ರೀತಿಯಲ್ಲಿ ಥೈರಾಯ್ಡ್ ಸಮಸ್ಯೆ ಪ್ರಾಬ್ಲಮ್ ಅವರಿಗೆ ಬರ್ಬೋದು. ಇಲ್ಲಾಂದರೆ ಅದೇ ಒಂದು ಏಜ್ ಮೇಲೆ ಬರುತ್ತೆ. ಮೇ ಬಿ ಅವ್ರದ್ದು ಏಜ್ ನೋಡುವಾಗ ಇವಾಗ ಯಂಗರ್ ಏಜ್ ಇದ್ದಾರೆ ಅಂದರೆ ಅವರದ್ದು ಪೀರಿಯಡ್ಸ್ ಎಲ್ಲ ಟೈಮೆಲ್ಲ ರೆಗ್ಯುಲರ್ ಆಗ್ತಾ ಇಲ್ಲ. ಸೊ ಹಾಗೆಲ್ಲ ಬಂದಾಗ ರೂಲ್ ಔಟ್ ಮಾಡ್ತಾ ನೋಡುವಾಗ ಮೇ ಬಿ ಅವರಿಗೆ PCOD ಸಮಸ್ಯೆ ಇರ್ಬೋದು, ಇಲ್ಲಾಂದರೆ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ಅನಲೈಸ್ ಮಾಡ್ತೀವಿ. ಸೊ ಇದ್ರ ಮೇಲೆ ಲೈಕ್ ಕಾರಣಗಳೇನಂತೆಲ್ಲ ಆಲ್ ಟುಗೆದರ್ ಆಗಿ ನೋಡಿದರೆ ಮೇಯ್ನಾಗಿ ನಮ್ಮದು ಸ್ಟ್ರೆಸ್ ಇರ್ಬೋದು, ಇದಿರೋ ಲೈಫ್ ಸ್ಟೈಲ್ ಇರ್ಬೋದು, ಡಯಟ್ ಇರ್ಬೋದು, ಆಮೇಲೆ ಜೆಂಡರ್ ನೋಡಿದರೆ ಮಹಿಳೆಯರಲ್ಲಿ ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ನಾವು ಈ ಥೈರಾಯ್ಡ್ ಸಮಸ್ಯೆಗಳನ್ನ ನೋಡ್ಬೋದು. ಆಮೇಲೆ ಇದು ಅನುವಂಶೀಯವಾಗಿ ಫ್ಯಾಮಿಲಿಯಲ್ಲಾಗಿ ಬರುವ ಅಂದರೆ ಅದನ್ನು ಕೂಡ ಸಾಧ್ಯದ ಕಾಣಿಸ್ತಾ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಮುಖ್ಯ ಲಕ್ಷಣಗಳೇನು, ಸಿಂಪ್ಟಮ್ಸ್ ನೋಡೋದಾದ್ರೆ? ಇವಾಗ ಸಿಂಪ್ಟಮ್ಸ್ ನೋಡಿದರೆ ನಾವು ಅದೇ ಇವಾಗ 2 ಥೈರಾಯ್ಡ್ ಬರುತ್ತೆ, 2 ಟೈಪ್ ಆಫ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಹೈಪರ್ ಥೈರಾಯ್ಡ್ ಅಥವಾ ಅತಿ ಥೈರಾಯ್ಡ್ ಅಂತಲೂ, ಆಮೇಲೆ ಇನ್ನೊಂದು ಹೈಪೋಥೈರಾಯ್ಡ್ ಅಥವಾ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುವಂಥ ಕಂಡೀಷನ್. ಸೊ 2 ಬರುತ್ತೆ. 2ರಲ್ಲಿನೂ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ನೋಡಿದರೆ 2 ಆಗಿನೇ ಇರುತ್ತೆ. ಲೈಕ್ ಏನು ಹೇಳೋದು, ಡೈರೆಕ್ಟಾಗಿ ನಾವು ನೋಡಿದರೆ ಇವಾಗ ಹೈಪೋಥೈರಾಯ್ಡಲ್ಲಿ ಅವರಿಗೆ ಹೇಗೆ ಆಗುತ್ತೆ ಅಂದರೆ ಹಸಿವು ಕಡಿಮೆ ಆಗುತ್ತೆ. ಹಸಿವು ಕಡಿಮೆ ಲೈಕ್ ಒಂದೊಂದು ಸಿಸ್ಟಮ್ ಆಗಿ ನೋಡೋಣ. ಏನಂದರೆ ಅವರದ್ದು ಡೈಜೆಸ್ಟಿವ್ ಸಿಸ್ಟಮ್ ನೋಡಿದರೆ ಅವರಿಗೆ ಕಡಿಮೆ ಹಸಿವು ಆಗುವಂಥದ್ದು, ಅಂದರೆ ಹಸಿವು ಜಾಸ್ತಿಯಾಗಿ ಅನಿಸಲ್ಲ. ಆಮೇಲೆ ಡೈಜೆಷನ್ ಕಡಿಮೆ ಆಗುವಂಥದ್ದು, ಹಾಗಾಗಿ ಅವರಿಗೆ ಕಾನ್ಸ್ಟಿಪೇಷನ್ ಕಂಡೀಷನ್ ಬರುತ್ತೆ. ಕಾನ್ಸ್ಟಿಪೇಷನ್ ಅಂದರೆ ಮಲಬಂಧತೆ ಅಂತ ಹೇಳ್ತೀವಿ. ಮೋಷನ್ ಪಾಸ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಗುವಂಥದ್ದು, ಹಾರ್ಡ್ ಮೋಷನ್ ಪಾಸ್ ಆಗುವಂಥದ್ದು ಈ ರೀತಿ ಕಾಣಿಸುತ್ತೆ. ಇದರಿಂದ ಹೇಗೆ ಆಗುತ್ತೆ ಅಂದರೆ ಆ ಒಂದು ಪೇಷಂಟಿಗೆ ಅಥವಾ ಆ ಒಂದು ವ್ಯಕ್ತಿಗೆ ಹಸಿವು ಕಡಿಮೆ ಆಗೋದರಿಂದ ಊಟ ಸೇರಿ ತಿನ್ನೋದರಿಂದ ವೆಯ್ಟ್ನ ಗೇಯ್ನ ನೋಡ್ಬೋದು, ಅಂದರೆ ನಾವು ಅವ್ರದ್ದು ತೂಕ ಬಂದು ಜಾಸ್ತಿ ಆಗಿ ಬರುತ್ತೆ. ಆಮೇಲೆ ಇದರಿಂದ ಅವ್ರದ್ದೇ ಮೆಂಟಲ್ ಸಿಂಪ್ಟಮ್ಸ್ ಹೇಗೆ ಆಗುತ್ತೆ ಅಂದರೆ ಏನೂ ಮಾಡಲಿಕ್ಕೆ ಆಗಲ್ಲ, ಅಂದರೆ ಪೂರ್ತಿ ಸುಸ್ತಾಗಿಬಿಡೋದು, ಒಂಥರ ಏನು ಹೇಳಿದ್ರು ಒಂಥರ ಲೇಝಿಯಾಗಿ, ನಾವು ಅದಕ್ಕೆ ಅವರಿಗೆ ಲೇಝಿ ಅಂತ ಹೇಳೋದು. ಬಟ್ ಏನಂದರೆ ಅವರಿಗೆ ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಕಂಡೀಷನ್ ಬರುತ್ತೆ. ಸೊ ಅದಕ್ಕೆ ಲೇಝಿ ಆಗುತ್ತೆ. ಆಮೇಲೆ ಮೇ ಬಿ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೇಗೆ ಆಗುತ್ತೆ ಅಂದರೆ ಅವರದ್ದು ಅವ್ರದ್ದು ಮೈಂಡನ್ನ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಕಂಡೀಷನ್ ಬಂತು, ಅವರದ್ದು ಮೈಂಡಿಗೆ ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಡಿಪ್ರೆಷನ್ ಎಲ್ಲ ಸ್ಟಾರ್ಟಿಂಗಲ್ಲಿನೇ ಬರಬೇಕು ಅಂತ ಇಲ್ಲ, ಯಾಕೆ ಅಂದರೆ ಅದು ಹೋಗ್ತಾ ಹೋಗ್ತಾ ಅದು ಈ ಥೈರಾಯ್ಡ್ ಹಾರ್ಮೋನ್ ಇದೆಯಲ್ಲ ಅದು ಎಕ್ಕಚಕ್ಕವಾಗಿ ನಮ್ಮದು ಇಡೀ ಬಾಡಿ ಮೆಟಬಾಲಿಸಮ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೆ ಈ ಹಾರ್ಮೋನ್ ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ. ಫಸ್ಟಲ್ಲಿನೇ ನೋಡ್ತಾ ಇದ್ದರೆ ನಮ್ಮ ಮೆಡಿಸಿನಲ್ಲಿ ನಾವು ಕಂಟ್ರೋಲ್ ಮಾಡಿದರೆ ಈ ರೀತಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳೆಲ್ಲ ನಾವು ರೂಲ್ ಔಟ್ ಮಾಡ್ಬೋದು. ಅದೇ ರೀತಿ ಹೈಪರ್ ಥೈರಾಯ್ಡಿಗೆ ಬಂದರೆ
ಹೈಪರ್ ಥೈರಾಯ್ಡಲ್ಲಿ ಇವಾಗ ನಾವು ಹೇಳಿರುವ ಸಿಂಪ್ಟಮ್ಸ್ ಅದೆಲ್ಲ ಆಪೋಸಿಟ್ ಆಗಿ ಬರುತ್ತೆ. ಇವಾಗ ಡೈಜೆಸ್ಟಿವ್ ಸಿಸ್ಟಮ್ ನೋಡಿದರೆ ಅವರಿಗೆ ಹಸಿವು ಜಾಸ್ತಿ ಆಗುತ್ತೆ. ಅಂದರೆ ಇವಾಗ ಬೆಳಿಗ್ಗೆ ತಿಂದರೆ ಮತ್ತೆ ಮಧ್ಯಾಹ್ನ, ನಾವು ನಾರ್ಮಲಿ ಮಧ್ಯಾಹ್ನ ತಿಂತೀವಿ, ಬಟ್ ಅವರಿಗೆ ಮಧ್ಯಾಹ್ನ ಒಳಗಡೆ ತಿನ್ನಬೇಕು ಅಂತಂದರೆ ಬೆಳಿಗ್ಗೆ ಇವಾಗ 8 o'clock 9ಗೆ ಅವರದ್ದು ತಿಂಡಿ ತಿಂದರೆ ಇನ್ನೊಂದು ಅನದರ್ 10 ಅಥವಾ 11 o'clockಗೆ ತಿರ್ಗಾ ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ಅನದರ್ 12 o'clock 1:30ಗೆ ನಾವು ಲಂಚ್ ತಿಂದರೆ ಇನ್ನೂ ಅವ್ರಿಗೆ ಇನ್ನೂ ತಿನ್ನಬೇಕು, ಅಂದರೆ ಹಸಿವು ಬರುತ್ತೆ, ಜಾಸ್ತಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಈ ತಿನ್ನೋದ್ರಲ್ಲಿ ಏನಾಗುತ್ತೆ ಅಂದರೆ ಇದು ಪೂರ್ತಿಯಾಗಿ ಲೂಸ್ ಸ್ಟೂಲ್ಸ್ ಥರ ಹೋಗುತ್ತೆ. ಹೈಪೋಥೈರಾಯ್ಡಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬಂಧತೆಯನ್ನು ನಾವು ನೋಡುತ್ತೆ. ಯಾಕೆ ಅಂದರೆ ಅವ್ರದ್ದು ಊಟ ಮಾಡಿದ್ರೂ ಡೈಜೆಷನ್ ತುಂಬ ಸ್ಲೋ ಆಗಿರುತ್ತೆ. ಹೈಪರ್ ಥೈರಾಯ್ಡಲ್ಲಿ ಡೈಜೆಷನ್ ಪ್ರಾಸೆಸ್ ಆಗೋದು ತುಂಬ ಫಾಸ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಲೂಸ್ ಸ್ಟೂಲ್ಸ್ನ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡ್ಬೋದು. ಸೊ ಈ ಲೂಸ್ ಸ್ಟೂಲ್ಸ್ ಆಗುತ್ತೆ, ಬಟ್ ನಾವು ಎಷ್ಟು ಊಟ ಮಾಡಿದ್ರೂ ನಮ್ಮದು ವೆಯ್ಟಲ್ಲಿ ಏನೂ ಚೇಂಜ್ ಬರಲ್ಲ, ವೆಯ್ಟ್ ಲಾಸ್ನ ನಾವು ನೋಡುತ್ತೆ. ಆಮೇಲೆ ಏನಂದರೆ ಮೈಂಡಲ್ಲಿ ಸಿಂಪ್ಟಮ್ಸ್ ನೋಡಿದರೆ ಹೇಗೆ ಆಗುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಅಂದರೆ ಹೈಪರ್ ಆ್ಯಕ್ಟಿವ್ ಆಗುತ್ತೆ. ನಾವು ಇವಾಗ ಏನು ಹೇಳಿದ್ರು ಅವರಿಗೆ ಒಂಥರ ಟೈರ್ಡ್ ಫೀಲ್ ಆಗಲ್ಲ, ತುಂಬ ಉತ್ಸಾಹವಾಗಿರುತ್ತೆ, ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಆಗಿರುತ್ತೆ, ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಲೈಕ್ ನೋಡ್ಬೋದು. ಸೊ ಆ ಒಂದು ರೀತಿ ಸಿಂಪ್ಟಮ್ಸ್ನ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ ಇವೆಂಚುಲಿ ಹೋಗ್ತಾ ಥೈರಾಯ್ಡ್ದು ಈ ರೀತಿ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಅವ್ರದ್ದು ಬಾಡಿಯಲ್ಲಿ ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು. ಸೊ ಅದಕ್ಕೆ ಹೈಪೋಥೈರಾಯ್ಡ್ ಆದ್ರೂ ಹೈಪರ್ ಥೈರಾಯ್ಡ್ ಆದ್ರೂ ಒಂದು ಲಿಮಿಟ್ ದಾಂಡಿ ಹೋದರೆ ಅದು ಕಂಪ್ಲೀಟಾಗಿ ನಮ್ಮ ಬಾಡಿ ಮೆಟಬಾಲಿಸಮ್ ಪೂರ್ತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಶುರು ಆದ ನಂತರ ನಮ್ಮದು ಬಾಡಿಯಲ್ಲಿ ಅನ್ಈವನ್ ಚೇಂಜಸ್ ಅಂತ ಹೇಳ್ತೀನಿ. ಅಂದರೆ ನಮಗೆ ಅದು ಟ್ರೀಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುವಂಥ ಒಂದು ಕಂಡೀಷನ್ಗೆ ಕೂಡ ಬರ್ಬೋದು. ಮೇ ಬಿ ಪ್ಯಾಥಾಲಜಿಕಲ್ ಚೇಂಜಸ್ ಕೂಡ ನಾವು ನೋಡಿರ್ತೀವಿ. ಏನಂದರೆ ಇವಾಗ ಥೈರಾಯ್ಡ್ ಎಲ್ಲ ಆಗಿದ್ರೆ ಏನಾಗುತ್ತೆ, ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಥೈರಾಯ್ಡಲ್ಲಿ ಈ ರೀತಿ ಚೇಂಜ್ ಇನ್ ಸೈಜ್ ಆಗ್ಬೋದು, ಅಂದರೆ ಇವಾಗ ದೊಡ್ಡ ಸೈಜ್ ಆಗ್ಬೋದು, ಆಮೇಲೆ ಅದರಲ್ಲಿ ನೊಡ್ಯೂಲ್ಸ್ ಫಾರ್ಮ್ ಆಗ್ಬೋದು. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಇವಾಗ ಏಜ್ ಗ್ರೂಪ್ ಎಲ್ಲ ನೋಡಿದರೆ ಅದೇ ಯಂಗರ್ ಏಜ್ ಅವರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನೋಡ್ಬೋದು. ಯಾಕೆ ಅಂದರೆ ಅದೇ ಎಸ್ಪೆಷಲಿ ಮಹಿಳೆಯರಲ್ಲಿ ಬರ್ಬೋದು. ಯಾಕೆ ಆಗುತ್ತೆ ಅಂದರೆ ಅದೇ ಅವರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಲ್ರೆಡಿ ಅವರ ಬಾಡಿಯಲ್ಲಿ ಇರ್ಬೋದು. ಇವಾಗ ಮೆನಾರ್ಕ್ ಅಂದರೆ ಫಸ್ಟ್ ಟೈಮಿಗೆ ಪೀರಿಯಡ್ಸ್ ಆಗೋರಲ್ಲಿ ಈ ರೀತಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಆ ಒಂದು ಟೈಮಲ್ಲಿ ಅದು ಕರೆಕ್ಟಾಗಿ ಅವರು ಮಾನಿಟರ್ ಮಾಡಿ ಅದನ್ನು ಥೈರಾಯ್ಡ್ಗೆ ಯೋಚಿಸವಾಗಿರುವಂಥ ಡಯಟ್ ಎಲ್ಲ ಫಾಲೋ ಮಾಡ್ತಾ ಹೋದರೆ ಅವರಿಗೆ ಈ ರೀತಿ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಕೆಲವರಲ್ಲಿ ಏನಾಗುತ್ತೆ, ಈ ಹಾರ್ಮೋನ್ ಇಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಆಗೋದ್ರಿಂದ ಅದು ಮೇ ಬಿ ಅವ್ರದ್ದು ಹಾರ್ಮೋನ್ ಥೈರಾಯ್ಡ್ ಗ್ರಂಥಿ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಅದೇ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಾವು ಈ ಥೈರಾಯ್ಡ್ದ ಪ್ರಾಬ್ಲಮ್ಸ್ನ ನೋಡ್ತೀವಿ. ಆಮೇಲೆ ಈವನ್ ಮೆನಪೋಸಲ್ ಟೈಮಲ್ಲಿ ಕೂಡ ಬರ್ಬೋದು. ಆಮೇಲೆ ಇನ್ನೊಂದು ಜೆಂಟ್ಸಲ್ಲಿ ಕೂಡ ನಾವು ಥೈರಾಯ್ಡ್ ನೋಡಲ್ಲ ಅಂತಲ್ಲ, ನೋಡ್ತೀವಿ, ಬಟ್ ಏನಂದರೆ ಅವರಲ್ಲಿ ಬಂದರೆ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಫಿಮೇಲಲ್ಲಿ ಮಹಿಳೆಯರಲ್ಲಿ ಬಂದರೆ ನಾವು ಸುಮಾರಾಗಿ ಎಲ್ಲರಲ್ಲಿನೂ ಕಾಮನ್ ಆಗಿ ನೋಡುವಂಥ ಸಮಸ್ಯೆ ಥರ ಆಗಿಬಿಟ್ಟಿದೆ. ಬಟ್ ಜೆಂಟ್ಸಲ್ಲಿ ಬಂದರೆ ಅದರದ್ದು ಕಾಂಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾಕೆ ಅಂದರೆ ಅವರದ್ದು ಬಾಡಿ ಮೆಟಬಾಲಿಸಮ್ ಹಾಗೆ ಇರುತ್ತೆ. ಮಹಿಳೆಯರಿಂದ ಕಂಪೇರ್ ಮಾಡಿದರೆ ಜೆಂಟ್ಸಲ್ಲಿ ಬಾಡಿ ಮೆಟಬಾಲಿಸಮ್ ಆಗಲಿ, ಎನರ್ಜಿ ಯೂಟಿಲೈಸೇಷನ್ ಆಗಲಿ, ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಇರುವಂಥದ್ದು. ಸೊ ಅದಕ್ಕೆ ಅವರದ್ದು ಮಸಿಲ್ ಬಲ್ಕ್ ಇರ್ಬೋದು, ಅವ್ರದ್ದು ಮಸಿಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಇದರಿಂದ ಕಾಂಪ್ಲಿಕೇಶನ್ ಜಾಸ್ತಿ ಆಗೋದಕ್ಕೆ ಜೆಂಟ್ಸಲ್ಲಿ ಸ್ವಲ್ಪ ಸಾಧ್ಯತೆ ಜಾಸ್ತಿಯಾಗಿ ಕಾಣ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಹೇಗೆ ಆಗುತ್ತೆ ಅಂದರೆ ಇವಾಗ ಬೈ ಬರ್ತಿಂದ ಕೂಡ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಇವಾಗ ಏನಾಗುತ್ತೆ ಅಂದರೆ ಆಫ್ಟರ್ ಡೆಲಿವರಿ ಕಂಪ್ಲೀಟ್ ಬ್ಲಡ್ ಪ್ರೊಫೈಲ್ನ ನಾವು ಚೆಕ್ ಮಾಡ್ತೀವಿ ಮಕ್ಕಳದು. ಯಾಕೆ ಅಂದರೆ ಅದು ಬೈ ಬರ್ತಿಂದ ಕೂಡ ಈ ರೀತಿ ಥೈರಾಯ್ಡ್ ಸಮಸ್ಯೆಗೆ ಬರ್ಬೋದು, ಅಥವಾ ಬ್ಲೀಡಿಂಗ್ ಡಿಸೀಸ್ ಏನಾದರೂ ಬರ್ಬೋದು. ಸೊ ಏನಾದರೂ ಇದ್ದರೆ ಈ ರೀತಿ ರೂಲ್ ಔಟ್ ಮಾಡೋದಕ್ಕೆ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದ ತಕ್ಷಣವೇ ಬ್ಲಡ್ ವಿತ್ಡ್ರಾ ಮಾಡಿಬಿಟ್ಟು ಈ ರೀತಿ ಇರೋ ಟೆಸ್ಟ್ಗಳನ್ನೆಲ್ಲ ನಾವು ಮಾಡಿಸ್ತೀವಿ. ಸೊ ಇವಾಗ ಮಕ್ಕಳಲ್ಲಿ ಯಾಕೆ ಬರುತ್ತೆ ಅಂತ ನೋಡಿದರೆ, ಇವಾಗ ಅಮ್ಮನಿಗೆ ಏನಾದರೂ ಅದೇ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ಇದೆಯಾ. ಸೊ ಆ ಟೈಮಲ್ಲಿ ಆ ಒಂದು ಕಂಡೀಷನ್ ಏನಾಗುತ್ತೆ ಅಂದರೆ ಬೇಬಿಗೆ ಕೂಡ ಬೈ ಬರ್ತಲ್ಲಿನೇ ಲೈಕ್ ಥ್ರೂ ಪ್ಲಾಸೆಂಟಾ ಇರ್ಬೋದು ಅಥವಾ ಅನುವಂಶೀಯ ಅಂತ ಇದೆಯಲ್ಲ. ಸೊ ಹಾಗಾಗಿ
ಮಕ್ಕಳಿಗೆ ಕೂಡ ಈ ರೀತಿ ಸಮಸ್ಯೆನ ನಾವು ನೋಡ್ಬೋದು. ಸೊ ಅದಕ್ಕೆ ಚೈಲ್ಡ್ಹುಡಲ್ಲಿ ಕೂಡ ನಾವು ಥೈರಾಯ್ಡ್ ಸಮಸ್ಯೆಗಳನ್ನ ನೋಡ್ಬೋದು. ಯಾಕೆಂದರೆ ಅದನ್ನು ನಾವು ರೂಲ್ ಔಟ್ ಮಾಡಬೇಕು, ಕರೆಕ್ಟಾಗಿ ನೋಡಬೇಕು. ಏನಂದರೆ ಎಷ್ಟು ಸಿವಿಯರ್ ಇದ್ದೀರಾ, ಹೈಪೋ ಇದೆಯಾ, ಹೈಪರ್ ಇದೆಯಾ, ಎಷ್ಟೊಂದು ಮೆಡಿಸಿನ್ಸ್ ಹಾಕಬೇಕಾಗತ್ತಾ, ಅಥವಾ ಅದರಲ್ಲಿನೇ ಮಾನಿಟರ್ ಮಾಡಿದರೆ ರೆಗ್ಯುಲೇಟ್ ಮಾಡ್ಬೋದಾ ಅಂತ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿದರೆ ಮಾತ್ರ ಅವರದ್ದು ಹೆಲ್ತನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಆಗುವಂಥದ್ದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ಕರೆ ಕಟ್ ಆಗಿದೆ ಅನಿಸುತ್ತೆ. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಬಹುದು. ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಾವು ಮುರುಗೇಶ್ ಅಂತ ಅಂದ್ಬಿಟ್ಟು ಅಂಜನಾನಗರದಿಂದ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಹೇಳಿ ಸರ್, ನಿಮ್ಮ ಸಮಸ್ಯೆ ಹೇಳಿ. ನನಗೆ ಥೈರಾಯ್ಡ್ ಸುಮಾರು 15 ವರ್ಷದಿಂದ ಇದೆ. 15 ಇಯರ್ಸ್. 15 ವರ್ಷದಿಂದ ಇದೆ. ಮೇಡಮ್, ನನಗೆ 15 ವರ್ಷದಿಂದ ಥೈರಾಯ್ಡ್ ಇದೆ. ಓಕೆ, ಹೇಳಿ. ನಾನು ಇದು ಟ್ಯಾಬ್ಲೆಟ್ಸ್ 88 mg ತಗೊಳ್ತಾ ಇದ್ದೀನಿ. ಎಷ್ಟು mg ತಗೋತಾ ಇದ್ದೀರಾ? 88 mg ತಗೊಳ್ತಾ ಇದ್ದೀನಿ ಮೇಡಮ್. 18 88. ಓಕೆ. ಸೊ ನಿಮ್ಮದು ಡೌಟ್ ಏನು ನಿಮ್ಮದು? ನನಗೆ ಇದು ಥೈರಾಯ್ಡ್ ಸ್ವಲ್ಪ ಮುಖ ಎಲ್ಲ ದಪ್ಪ, ಲೈಟಾಗಿ ದಪ್ಪ ಆಗೋದು, ಮತ್ತೆ ಇದಾಗೋದು, ಅಂದರೆ ಸ್ವಲ್ಪ ಸುಸ್ತು ಜಾಸ್ತಿ ಆಗೋದು. ಓಕೆ, ನಿಮ್ಮದು ಕಡಿಮೆ ಹೈಪೋಥೈರಾಯ್ಡ್ ಇದೆ ಅಂತ ಅನಿಸುತ್ತೆ ನಿಮಗೆ. ಹೈಪೋ, ಹೌದು, ಕಡಿಮೆ ಆಗ್ತಾ ಇದೆ ಉತ್ಪತ್ತಿ, ಅದು ಹೌದಲ್ವಾ? ಓಕೆ, ನೀವು ಮೆಡಿಸಿನ್ಸ್ ಇವಾಗ ರೆಗ್ಯುಲರ್ ಆಗಿ ತಗೋತಾ ಇದ್ರೂ ಕೂಡ ನಿಮ್ಮದು ಕಂಡೀಷನಲ್ಲಿ ಏನು ಇಂಪ್ರೂವ್ಮೆಂಟ್ ಬಂದಿಲ್ವಾ ಇನ್ನು? ಹಲೋ. ಓಕೆ, ಏನಂದರೆ ನೀವು ನಿಮ್ಮ ಹತ್ರ ಇರುವಂಥ ಶಾಖೆಗೆ ಬಂದು ಭೇಟಿಯಾದರೆ ನಾವು ನಿಮ್ಮದು ಕಂಡೀಷನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಬೋದು. ನಿಮ್ಮದು ಹಳೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಬನ್ನಿ. ಯಾಕೆ ಅಂದರೆ ರಿಪೋರ್ಟ್ಸ್ ಎಲ್ಲ ನೋಡಬೇಕು. ಯಾಕೆ ಅಂದರೆ ಎಷ್ಟು ಚೇಂಜ್ ಏನಾದರೂ ಆಗಿದೆಯಾ ಅಥವಾ ಇನ್ನೂ ಕಡಿಮೆ ಆಗಿದೆಯಾ ಅಂತ ನೋಡಿಬಿಟ್ಟು ನಾವು ಹೇಳ್ತೀವಿ ನಿಮಗೆ ಎಷ್ಟು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ನಮ್ಮದು ಇದರಲ್ಲಿ ಕಾಂಪ್ಲಿಕೇಶನ್ಸ್ ಏನೂ ಎಂಡಪ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಸೊ ನಾವು ಸ್ಲೋ ಆಗಿ ನಿಮ್ಮದು ಇರೋ ಮೆಡಿಸಿನ್ಸ್ನ ಟೇಪರ್ ಡೌನ್ ಮಾಡಿ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಓಕೆ ಮೇಡಮ್, ಈಗ ನಿಮ್ದು ಅಡ್ರೆಸ್ ಕಳಿಸ್ಕೊಟ್ರೆ ನಾವು ಅಲ್ಲಿ ಬಂದು ಮೀಟ್ ಮಾಡ್ತೀವಿ. ಸರಿ ಆಯಿತು. ನಮ್ಮ ಕ್ಲಿನಿಕ್ ಈಗ ಜಯನಗರಲ್ಲಿ ಇದ್ದೀನಿ, ಆಮೇಲೆ ಇಂದಿರಾನಗರ ಎಲ್ಲ ಇದ್ದೀವಿ. ಸೊ ನಿಮ್ಗೆ ಹತ್ತಿರ ಇರೋ ಶಾಖೆಗೆ ನಾವು ಬಂದು ಭೇಟಿಯಾಗಿ. ಓಕೆ ಮೇಡಮ್. ಓಕೆ, ಎಸ್, ಹೋಮಿಯೋಪತಿ ಹಾಸ್ಪಿಟಲ್ಗೆ ನೀವು ಬಂದು ಭೇಟಿ ಆಗ್ಬೋದು ಸರ್. ಎಸ್, ಥ್ಯಾಂಕ್ ಯು. ಓಕೆ ಮೇಡಮ್. ಎಸ್ ಡಾಕ್ಟರ್, ಇನ್ನು ಈ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸ್ಕೂಲ್ಗೆ ಹೋಗುವಂಥ ಮಕ್ಕಳಲ್ಲಿ ಈ ಸಮಸ್ಯೆ ಇದ್ದರೆ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ ಅವರಲ್ಲಿ ಅಂತ? ಅದೇ ಇವಾಗ ಹೈಪೋಥೈರಾಯ್ಡ್ ಸಮಸ್ಯೆ, ಇವಾಗ ಥೈರಾಯ್ಡ್ ಸಮಸ್ಯೆಯಲ್ಲಿ ಹೈಪೋಥೈರಾಯ್ಡ್ ಇದೆ ಅಂದರೆ ಇವಾಗ ಸ್ಕೂಲಿಗೆಲ್ಲ ಹೋಗುವಾಗ ಮಕ್ಕಳಲ್ಲಿ ಹೇಗೆ ಆಗುತ್ತೆ ಅಂದರೆ ಅದೇ ಕಾನ್ಸಂಟ್ರೇಷನ್ ಕಡಿಮೆ ಬರುವಂಥದ್ದು. ಅಂದರೆ ಇವಾಗ ಮಕ್ಕಳಿಗೆ ಸ್ಟಡಿ ಮಾಡುವಾಗ ಅವರೇ ಹೇಳ್ತಾರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಯಾವ ನೋಡಿದ್ರೂ ಗ್ಲೂಮಿ ಆಗಿರುತ್ತೆ. ಇದು ಇಂಟರ್ವಲ್ ಪೀರಿಯಡಲ್ಲಿ ಆಟ ಆಡಲಿಕ್ಕೆ ಸ್ವಲ್ಪ ಸುಸ್ತಾಗುವಂಥದ್ದು, ಹೋಗಲಿಕ್ಕೆ ಒಂಥರ ಲೇಝಿ ಆಗುವಂಥದ್ದು, ಹೋಮ್ವರ್ಕ್ ಹೇಳಿದರೆ ಮಾಡಲ್ಲ ಅಂತ ಇರೋದು, ಊಟ ಸೇರಿ ತಿನ್ನಲ್ಲ ಅಂತ ಇರೋದು. ಸೊ ಈ ರೀತಿ ಇರೋ ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ ಅದೇ ಅವರಿಗೆ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಮೇ ಬಿ ಡ್ರೈ ಸ್ಕಿನ್ನ ನೋಡ್ಬೋದು. ಇವಾಗ ಏನು ಹೇಳೋದು, ಚೆನ್ನಾಗಿರೋ ಕ್ಲೈಮೇಟಲ್ಲಿ ಕೂಡ ಸ್ಕಿನ್ ಬಂದು ತುಂಬ ಡ್ರೈ ಆಗುವಂಥದ್ದು, ರ್ಯಾಷಸ್ ಬರುವಂಥದ್ದು, ಈ ರೀತಿ ಇರೋ ಸಿಂಪ್ಟಮ್ಸ್ ಎಲ್ಲ ನಾವು ನೋಡ್ತೀವಿ ಸ್ಕೂಲಲ್ಲಿ ಹೋಗುವಾಗ. ಆಮೇಲೆ ಏನಂದರೆ ಇದೆಲ್ಲ ಟೀಚರ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಈ ಥರ ಆಗ್ತಾ ಇದೆ ಅಂತ. ಮತ್ತು ಮನೆಯಲ್ಲಿ ಹೇಗೆ ಆಗುತ್ತೆ ಅಂದರೆ ಊಟ ಕರೆಕ್ಟ್ ಟೈಮಿಗೆ ಊಟ ಮಾಡಲ್ಲ ಅಂತ ಇರೋದು, ಟಿಫಿನ್ ಬಾಕ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಹೋಗೋದು, ಪೂರ್ತಿಯಾಗಿ ತಿನ್ನಲ್ಲ, ಹಾಗೇನೇದು ವಾಪಸ್ ತಗೊಂಡು ಬರುವಂಥದ್ದು, ನೀರು ಬಾಟಲ್ ಕೂಡ ಹಾಗೆ ಪೂರ್ತಿಯಾಗಿ ಮುಗಿಸ್ಬಿಡಲ್ಲ ಅಂತ ಇರೋದು. ಸೊ ಹಿಂಗೆಲ್ಲ ನಾವು ಸಿಂಪ್ಟಮ್ಸ್ನ ನೋಡ್ಬೋದು. ಸೊ ಏನಂದರೆ ಈ ರೀತಿ ಸಿಂಪ್ಟಮ್ಸ್ ಏನಾದರೂ ನೋಡಿದರೆ ನಾರ್ಮಲ್ ಆಗಿ ಮಕ್ಕಳೆಲ್ಲ ಮಾಡ್ತಾರಂತ ಇದು ಬಿಟ್ಟು ಅದನ್ನು ಅನಲೈಸ್ ಮಾಡಬೇಕು, ಯಾಕೆ ಈ ರೀತಿ ನಮ್ಮ ಮಗುಗೆ ಆಗ್ತಾ ಇದೆ ಅಂತ. ಅದ್ರ ಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ಗೊತ್ತಾಗುತ್ತೆ. ಬಿಕಾಸ್ ಏನು ಮಕ್ಕಳದು ಏನು ಸ್ವಲ್ಪ ಕ್ಯಾರೆಕ್ಟ್ರಲ್ಲಿ ಏನಾದರೂ ಚೇಂಜ್ ಆದರೆ ಅಥವಾ ಈ ರೀತಿ ಫುಡ್ಡಲ್ಲಿ ಏನಾದರೂ ಚೇಂಜ್ ಆದರೆ ಸೊ ಅದರಲ್ಲಿ ಬಿಹೈಂಡ್ ಒಂದು ರೀಸನ್ ಇರಲೇ ಇರುತ್ತೆ. ಸೊ ಅದನ್ನು ನಾವು ರೂಲ್ ಔಟ್ ಮಾಡಿ ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ ಮಾಡಿದರೆ ಆ ಮಕ್ಕಳದು ನೇಚರೇ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ.
ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಇವಾಗ ಮಹಿಳೆಯರಲ್ಲಿ ಅಂದರೆ ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಉಚಿತವಾಗಿರುವಂಥ ಇದೇನು ಹೇಳೋದು ಡಾಕ್ಟರ್ದು ಸೂಪರ್ವಿಷನ್ ಇಲ್ಲ ಅಂತ ಇದ್ದಾಗ ಮಗುಗೆ ಲೈಕ್ ಬೈ ಬರ್ತ್ ಡಿಫೆಕ್ಟ್ಸ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಏನಾಗುತ್ತೆ ಅಂದರೆ ಇವಾಗ ಹೈಪೋಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ಅಂದರೆ ಅವರಿಗೆ ನಾರ್ಮಲಿ ಆ ಒಂದು ಮಗುದು ಏನಾಗುತ್ತೆ ಅಂದರೆ ಈ ರೀತಿ ಗ್ರೋತ್ ಬಂದು ತುಂಬ ಕುಂಠಿತವಾಗಿರುವಂಥದ್ದು, ಅಂದರೆ ಡಿಫಿಕಲ್ಟ್ ಇನ್ ಗ್ರೋತ್ ಬರುತ್ತೆ. ಸೊ ಪ್ರಿಮೆಚೂರ್ ಡೆಲಿವರಿ ಬರ್ಬೋದು, ಇಲ್ಲ ಅಂದರೆ ಗ್ರೋತ್ ರಿಟಾರ್ಡೆಡ್ ಬೇಬಿ ಬರ್ಬೋದು. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು. ಮೇ ಬಿ ಬೈ ಬರ್ತಿಂದನೇ ಮೆಂಟಲ್ ಡಿಫೆಕ್ಟ್ ಇರುವ ಬೇಬಿ ಕೂಡ ಬರ್ಬೋದು. ಏನಂದರೆ ಕೆಲವರಲ್ಲಿ ನೀವು ನೋಡಿರುತ್ತೆ ಬೈ ಬರ್ತ್ ಆಗಿ ಆದ ನಂತರ ತಕ್ಷಣವಾಗಿ ಅಳು ಬರಲ್ಲ, ಅಂದರೆ ಕ್ರೈ ಮಾಡಲ್ಲ ಅಂತ ಇದ್ದರೆ ಅದು ಅವ್ರದ್ದು ಮೆಂಟಲ್ ಡಿಫೆಕ್ಟಿಗೆ ಪ್ರಾಬ್ಲಮ್ ಆಗುವಂಥದ್ದು. ಸೊ ಇಮ್ಮಿಡಿಯೇಟ್ ಕ್ರೈ ಮಾಡೋ ಅಂತಾರೆ ಲೈಕ್ ಅವ್ರದ್ದು ಆಕ್ಸಿಜನ್ ಸಪ್ಲೈ ಕೂಡ ಜಲ್ದಿ ಲೈಕ್ ಬೇಗನೆ ಬ್ರೈನಿಗೆ ರೀಚ್ ಆಗುವಂಥದ್ದು. ಸೊ ಈ ರೀತಿ ಇಮ್ಮಿಡಿಯೇಟ್ ಕ್ರೈ ಮಾಡಲ್ಲ ಅಂತ ಇರೋದು, ಅಥವಾ ಅವರು ಇದು ಮೆಕ್ಕೋಣಿಯಮ್ ಅಂತ ಹೇಳ್ತೀವಿ. ಸೊ ಆ ರೀತಿ ಮೆಕ್ಕೋಣಿಯಮ್ ಪಾಸ್ ಆಗುವಂಥದ್ದು. ಆಮೇಲೆ ಕೆಲವರಲ್ಲಿ ಏನಾಗುತ್ತೆ ಪ್ರೀ ಎಕ್ಲಾಂಪ್ಷಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ, ಅಂದರೆ BP ಜಾಸ್ತಿ ಆಗುವಂಥದ್ದು. ಸೊ ಅದರಿಂದ ಕೂಡ ಬೇಬಿದು ಗ್ರೋತಿಗೆ ಪ್ರಾಬ್ಲಮ್ ಆಗುವಂಥದ್ದು. ಮೇ ಬಿ ಅಬೋಷನ್ ಆಗುವಂಥದ್ದು, ಸ್ಪಾಂಟೇನಿಯಸ್ ಅಬೋಷನ್ ಆಗ್ಬೋದು. ಮೇ ಬಿ 9 ತಿಂಗಳು ಕಂಪ್ಲೀಟಾಗಿ ಕನ್ಸೀವ್ ಮಾಡಿ ಬೈ ಬರ್ತಲ್ಲಿನೇ ಲೈಕ್ ಡೆತ್ ಆಗಿ ಬೇಬಿ ಬರುವಂಥದ್ದು. ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು ಇನ್ ಪ್ರೆಗ್ನೆನ್ಸಿ ಕೇಸಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಇವಾಗ ಪ್ರೆಗ್ನೆಂಟ್ ಆಗಬೇಕು ಅಂತ ಇದ್ದಾಗ ಇನ್ಫರ್ಟಿಲಿಟಿನ ನಾವು ನೋಡ್ಬೋದು. ಏನಾಗುತ್ತೆ ಅಂದರೆ ಇವಾಗ ಪ್ರಾಪರಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಮೇಲಲ್ಲಿ ಕೂಡ ಇನ್ಫರ್ಟಿಲಿಟಿ ಬರುತ್ತೆ. ಅವರದ್ದು ಸ್ಪರ್ಮ್ ಕೌಂಟ್ ಕಡಿಮೆ ಆಗುವಂಥದ್ದು, ಅವರದ್ದು ಸ್ಪರ್ಮ್ ಮೋಟಿಲಿಟಿ ಕಡಿಮೆ ಆಗುವಂಥದ್ದು, ಆಮೇಲೆ ಲಿಬಿಡೋ ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀನಿ, ಸೆಕ್ಸ್ ಡ್ರೈವ್ ಕಡಿಮೆ ಆಗುವಂಥದ್ದು, ಇದೆಲ್ಲ ನಾವು ನೋಡ್ತೀವಿ ಜೆಂಟ್ಸಲ್ಲಿ. ಅದೇ ರೀತಿ ಫಿಮೇಲಿಗೆ ನೋಡಿದರೆ ಅವರಲ್ಲಿ ಈ ರೀತಿ ಎಗ್ ರಿಲೀಸ್ ಆಗುತ್ತೆ, ಓವಮ್ ರಿಲೀಸ್ ಆಗುತ್ತೆ. ಆ ಓವಮ್ ರಿಲೀಸ್ ಆಗುವಂಥದ್ದು ಪ್ರಿಮೆಚೂರ್ ಆಗಿ ರಿಲೀಸ್ ಆಗುತ್ತೆ. ಪ್ರಿಮೆಚೂರ್ ರಿಲೀಸ್ ಆಗೋದ ನಂತರ ಏನಾಗುತ್ತೆ, ಈವನ್ ಕನ್ಸೀವ್ ಆದರೂ ಕೂಡ ಅಬೋಷನ್ ಆಗಲಿಕ್ಕೆ ಇರುತ್ತೆ. ಮೇ ಬಿ ಏನಾಗುತ್ತೆ ಪ್ರಿಮೆಚೂರ್ ಆಗಿ ರಿಲೀಸ್ ಆಗೋದು ಮತ್ತು ಕನ್ಸೀವ್ ಆಗೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಕಂಪ್ಲೀಟಾಗಿ ಗ್ರೋತ್ ಬರಲ್ಲ ಅಂತ ಇರೋದು, ಅಬೋಷನ್ ಆಗುವಂಥದ್ದು. ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು. ಸೊ ಅದಕ್ಕೆ ಪ್ರಾಪರಾಗಿ ಇರುವಂಥ ಟ್ರೀಟ್ಮೆಂಟ್ ಯಾಕೆ ಬೇಕು ಅಂದರೆ ಇದೆಲ್ಲ ನಮ್ಮದು ಸೆಕ್ಷುವಲ್ ಹಾರ್ಮೋನ್ಸ್ಗೆ ಕೂಡ ಎಫೆಕ್ಟ್ ಆಗುವಂಥದ್ದು. ಸೊ ಅದಕ್ಕೆ ಹೈಪೋ ಇರಲಿ ಹೈಪರ್ ಇರಲಿ ಉಚಿತವಾಗಿರುವಂಥ ಟ್ರೀಟ್ಮೆಂಟ್ನ ಪಡ್ಕೊಂಡ್ರೆ ನಮ್ಮದು ಇನ್ಫರ್ಟಿಲಿಟಿ ಕೂಡ ನಾವು ಬೇಗ ಲೈಕ್ ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಅವ್ರಿಗೆ ಹೆಲ್ತಿ ಬೇಬಿ ಕೂಡ ಬೋರ್ನ್ ಆಗಲಿಕ್ಕೆ 100% ಚಾನ್ಸಸ್ನ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀನಿ ಅಂದರೆ ಅದೇ ನಮ್ಮದು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಹೇಗೆ ಆಗುತ್ತೆ ಅಂದರೆ ಒಂದೊಂದು ಪೇಷಂಟಿಗೆ ಲೈಕ್ ಅವ್ರದ್ದು ಕ್ಯಾರೆಕ್ಟರ್ ಡಿಫ್ರೆಂಟ್ ಇರುತ್ತೆ. ಸೊ ಒಂದು 10 ಪೇಷಂಟ್ ನೋಡಿದರೆ 10 ಪೇಷಂಟಿಗೇನು ಥೈರಾಯ್ಡ್ ಸಮಸ್ಯೆ ಇದೆ ಅಂದರೆ ಕೆಲವರಿಗೆ ಹೈಪೋ ಇರ್ಬೋದು, ಕೆಲವರಿಗೆ ಹೈಪರ್ ಥೈರಾಯ್ಡ್ ಇರ್ಬೋದು. ಸೊ ಅದನ್ನು ನಾವು ಫಸ್ಟಾಗಿ ಅನಲೈಸ್ ಮಾಡ್ತೀವಿ. ಆಮೇಲೆ ಏನಂದರೆ ಒಂದೊಂದು ಪೇಷಂಟದು ಕ್ಯಾರೆಕ್ಟರ್ ಅನಲೈಸ್ ಮಾಡಬೇಕು. ಅವರದ್ದು ಹ್ಯಾಬಿಟ್ಸ್ ಏನಂದರೆ ಅವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದೆಯಾ, ಆಲ್ಕೋಹಾಲ್ ಹ್ಯಾಬಿಟ್ ಇದೆಯಾ, ಅವ್ರದ್ದು ಊಟ ಹೇಗೆ, ನಾನ್ ವೆಜ್ ಇದೆಯಾ, ವೆಜ್ ಇದೆಯಾ, ಅವ್ರಿಗೆ ಇಷ್ಟ ಇರೋ ಫುಡ್ ಐಟಮ್ಸ್ ಏನು, ಅವ್ರದ್ದು ನಿದ್ದೆ ಹೇಗಿದೆ, ಅವ್ರದ್ದು ಬೈಯಾರಿಕೆ ಹೇಗೆ, ಎವ್ರಿಥಿಂಗ್ ನಾವು ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಿಬಿಟ್ಟು ಒಂದೊಂದು ಪೇಷಂಟಿಗೆ ಉಚಿತವಾಗಿರುವಂಥ ಮೆಡಿಸಿನ್ಸನ್ನ ನಾವು ಚೂಸ್ ಮಾಡ್ತೀವಿ. ಸೊ ಅದೇ ನಾವು ಈ ಥರ ಹೇಳೋದು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ. ಅದರಲ್ಲಿ ಇನ್ನೊಂದು ಲೇಮ್ಯಾನಲ್ಲಿ ಲ್ಯಾಂಗ್ವೇಜಲ್ಲಿ ನೋಡಿದರೆ ಟೈಲರ್ಡ್ ಮೆಡಿಸಿನ್ಸ್ ಅಂತ ಹೇಳ್ತೀನಿ. ಟೈಲರ್ಡ್ ಮೆಡಿಸಿನ್ ಅಂದರೆ ಇವಾಗ ನಾವು ಒಬ್ಬರು ಡ್ರೆಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ನಾವು ಟೈಲರ್ ಹತ್ರ ಹೋಗ್ತೀವಿ. ಸೊ ನಮ್ಮದು ಬಾಡಿ ಪ್ರಪೋರ್ಷನ್ ಕೂಡ ಒಬ್ಬರಿಂದ ಒಬ್ರಿಗೆ ಡಿಫ್ರೆಂಟ್ ಇರುತ್ತೆ. ಸೊ ಅವರಿಗೆ ಉಚಿತವಾಗಿರುವಂಥ ಮೆಷರ್ಮೆಂಟಲ್ಲಿ ನಾವು ಡ್ರೆಸ್ಸನ್ನು ಹಾಕ್ಕೊಡ್ತೀವಿ, ಸ್ಟಿಚ್ ಮಾಡಿಸ್ತೀವಿ. ಅದೇ ರೀತಿ ಆ ಒಂದು ಪೇಷಂಟಿಗೆ ಆ ಬಾಡಿಯಲ್ಲಿ ಎಷ್ಟೊಂದು ಚೇಂಜ್ ಆಗಿದೆ, ಅವ್ರದ್ದು ಹ್ಯಾಬಿಟ್ಸ್ ಏನಿದೆಲ್ಲ ಅನಲೈಸ್ ಮಾಡಿನೇ ನಾವು ಮೆಡಿಸಿನ್ಸನ್ನ ಚೂಸ್ ಮಾಡೋದು. ಸೊ ದ್ಯಾಟ್ ಮೆಡಿಸಿನ್ಸ್ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಅವ್ರದ್ದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಏನಂತ ಕೂಡ ತಿಳ್ಕೊಬಿಡ್ತೀನಿ. ಅಂದರೆ ಥೈರಾಯ್ಡ್ ಅಂದರೆ ಥೈರಾಯ್ಡ್ ವಾಸಿ ಆಗುತ್ತೆ, ಜೊತೆಯಲ್ಲಿ ಅವರದ್ದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುವ ರೀತಿ ಮೆಡಿಸಿನ್ಸನ್ನು ನಾವು ಕೊಡ್ತೀವಿ. ಸೊ ಈ ಮೆಡಿಸಿನ್ಸ್ ಏನಾಗುತ್ತೆ ಅಂದರೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಅವರಿಗೆ ಬಾಡಿಗೆ ಇನ್ನೊಂದು ರೀತಿ ಹಾರ್ಮ್ ಮಾಡ್ದಲೇ ಅವರದ್ದು ಇಂಪ್ರೂವ್ಮೆಂಟ್ನ ನೋಡ್ಬೋದು. ಆಮೇಲೆ ಇವಾಗ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಹಾಕ್ತಾ ಇದ್ದಾರೆ. ಇವಾಗ ಮೊದಲು ಪೇಷಂಟ್ ಹೇಳೋ ಥರ ಅವರು ಮೆಡಿಸಿನ್ಸ್ ಇರುತ್ತೆ. ಸೊ ಆ ಮೆಡಿಸಿನ್ಸನ್ನ ನಾವು ಸಡನ್ನಾಗಿ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ.
ಅದಕ್ಕೆ ನಾವು ಟೇಪರ್ ಡೌನ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಇವಾಗ 100 ತಗೋತಾ ಇದೆ ಅಥವಾ 120 ತಗೋತಾ ಇದೆ ಅಂದರೆ ಆ ಮೆಡಿಸಿನ್ಸದು ಡೋಸೇಜ್ನ ನಾವು ಕಡಿಮೆ ಮಾಡ್ತೀವಿ. ಸೊ ಹೆಂಗೆ ಸ್ಟಾರ್ಟಿಂಗಲ್ಲಿನೇ ನಾವು ಆ ಮೆಡಿಸಿನ್ಸಲ್ಲಿ ಟಚ್ ಮಾಡಲ್ಲ, ಯಾಕೆಂದರೆ ಆ ಮೆಡಿಸಿನ್ಸದು ಸ್ವಲ್ಪ ಡಿಪೆಂಡೆನ್ಸಿ ಬಾಡಿ ಮೇಲೆ ಇರುತ್ತೆ. ಸೊ ಅದಕ್ಕೆ ನಮ್ಮದು ಮೆಡಿಸಿನ್ಸ್ ನಾವು ಕಂಟಿನ್ಯೂ ಆಗಿ ಕೊಡ್ತಾ ಹೋಗುವಾಗ ಅವ್ರ ಬಾಡಿಲಿ ಚೇಂಜಸ್ನ ನಾವು ನೋಡ್ತೀವಿ. ಹಾಗಾಗಿ ಇರೋ ಮೆಡಿಸಿನ್ಸದು ಡೋಸೇಜ್ನ ನಾವು ಕಟ್ ಡೌನ್ ಮಾಡ್ತೀವಿ. ಇವಾಗ ದಿನಕ್ಕೆ 1 ತಗೋತಾ ಇದೆ ಅಂದರೆ 2 ದಿನಕ್ಕೆ 1, ಆಮೇಲೆ 3 ದಿನಕ್ಕೆ 1, ಹಾಗೆ ಕಟ್ ಡೌನ್ ಮಾಡಿ ನಾವು ಆ ಮೆಡಿಸಿನ್ಸನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ. ಸೊ ಜೊತೆಯಲ್ಲಿ ನಮ್ಮದು ಹೋಮಿಯೋ ಮೆಡಿಸಿನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಮತ್ತು ಏನಂದರೆ ನಮ್ಮ ಮೆಡಿಸಿನ್ಸ್ ಇವಾಗ ಲೈಫ್ ಲಾಂಗ್ ಕೂಡ ತಗೋಬೇಕು ಅಂತ ಅವಶ್ಯಕತೆ ಬರಲ್ಲ. ಈವನ್ ದೋ ನಿಮ್ಮದು ಥೈರಾಯ್ಡ್ ಇವಾಗ ಕಂಪ್ಲೀಟಾಗಿ ಕ್ಯೂರ್ ಆದ ನಂತರ ಮೆಡಿಸಿನ್ಸದು ನೆಸೆಸಿಟಿನೇ ಬೇಕಾಗಿರಲ್ಲ. ಸೊ ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ನ ಮಾಡಿದರೆ ನಾವು ಥೈರಾಯ್ಡ್ನ ಕೂಡ ರಿವರ್ಸ್ ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲಿ ಅಮರಾಪುರ ಹತ್ರ ಹಳ್ಳಿ. ಓಕೆ, ಡಾಕ್ಟರ್ ಇದ್ದಾರೆ. ಎಸ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ಹೇಳಿ ಮೇಡಮ್. ಅದೇ ನಮ್ಗೆ ಗಂಟ್ಲು ಪ್ರಾಬ್ಲಮ್. ಓಕೆ, ಟೆಸ್ಟ್ ಮಾಡಿಸಿದ್ರೆ ಎಲ್ಲಾದರೂ? ಮಾಡಿದ್ವಿ, ಎಂಡೋಸ್ಕೋಪ್ ಮಾಡಿಸಿದ್ವಿ ಮೇಡಮ್. ಓಕೆ, ಏನು ಬಂದಿದೆ ರಿಪೋರ್ಟಲ್ಲಿ? ಅದೇ ಅಲ್ಸರು ಆಗಿದೆ ಅಂತ ಬಂದಿದೆ. ಅಲ್ಸರ್ ಆಗಿದೆ ಅಂತ ಬಂದಿದೆಯಾ? ಹಾಂ. ಓಕೆ, ಥ್ರೋಟಲ್ಲಿ ಅಲ್ಸರ್ ಆಗಿದೆ ಅಂತ? ಗಂಟ್ಲಲ್ಲಿ ಎಡಗಡೆ ಸೈಡ್ ಫುಲ್ಲು, ಎಡಗಡೆ ಕಿವಿ ಉರಿಯುತ್ತೆ, ಎಡಗಡೆ ಗಂಟ್ಲು, ಎಡಗಡೆ ಪಕ್ಕಿ, ಎಡಗಡೆ ಬೆನ್ನು ಉರಿ ಬರ್ತದೆ. ಫುಲ್ ಅವರು ಎಡಗಡೆ ಕಿವಿ ಎಂಡೋಸ್ಕೋಪಿ ಮಾಡಿಸಿದ್ರಿಂದ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಲ್ಸರ್ ಆಗಿದೆ ಅಂತ ಹೇಳಿದ್ವಿ. ಅದಕ್ಕೆ ಮೆಡಿಸಿನ್ ಕೊಟ್ಟಿದ್ರು ಮೇಡಮ್. ಓಕೆ, ಅದು ಮೆಡಿಸಿನ್ ನನ್ಗೆ ವಾಸ ಆಗ್ತಾ ಇಲ್ಲ ಮೇಡಮ್. ಎಷ್ಟು ತಗೊಂಡ್ರು 9 ವರ್ಷದಿಂದ ತಗೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಈ ಟ್ರೈ ಮಾಡಿ. 9 ವರ್ಷದಿಂದ ನಿಮಗೆ ಈ ಸಮಸ್ಯೆ ಇದೆಯಾ? 9 ವರ್ಷದಿಂದ ಈ ಸಮಸ್ಯೆ ಇದೆ ನಿಮಗೆ? ಹ್ಞೂ ಮೇಡಮ್, 9 ವರ್ಷದಿಂದ ಈ ಸಮಸ್ಯೆ ಇದೆ. ಇದು ಹೆಂಗೆ ಶುರುವಾಗಿದೆ ನಿಮಗೆ? ಹೇಗೆ ಶುರುವಾಗಿದೆ? ಫಸ್ಟ್ ನಿಮಗೆ ಹೆಂಗೆ ಬಂದಿದೆ ಫಸ್ಟ್ ಟೈಮು? ಫಸ್ಟ್ ನಿಂದಲೂ ಅದೇ ಮೇಡಮ್, ಉರಿ ಆಗ್ತಾ ಇತ್ತು. ಯಾಕೆ ಈ ತರ ಗಂಟ್ಲು ಉರಿತೈತೆ, ಎದೆಗೆಲ್ಲ ಉರಿತೈತೆ, ಖಾರ ತಿನ್ನಕ್ಕಾಗಲ್ಲ, ಹುಳಿ ಹಣ್ಣು ತಿನ್ನಕ್ಕಾಗಲ್ಲ. ಓಕೆ, ಆಮೇಲೆ ಬಾಯಲ್ಲಿ ಏನಾದರೂ ಮಾರ್ಕ್ಸ್ ಏನಾದರೂ ಇದೆಯಾ? ಇಲ್ಲಿ ಕಪ್ಪು ಕಲರ್ ಆಗಿ ಅಥವಾ ರೆಡ್ಡಿಶ್ ಕಲರ್ ಆಗಿ ಏನಾದರೂ ಮಾರ್ಕ್ಸ್ ಏನಾದರೂ ಇದೆಯಾ ಬಾಯಲ್ಲಿ? ಇಲ್ಲ ಮೇಡಮ್. ಸ್ಕಿನ್ ಪೀಲ್ ಆಗೋ ಥರ ಏನಾದರೂ ರೆಡ್ಡಿಶ್ ಆಗಿ ಕೆಂಪಾಗಿ ಇರುವಂಥದ್ದು? ಚರ್ಮ ಸುಲಿತಿರೋ ಥರ ಏನಾದರೂ ಆಗ್ತಿದೆಯಾ ಅಂತ? ಇಲ್ಲ, ಆ ತರ ಏನಿದ್ರು ನನ್ನಲ್ಲಿ ನಾನ್ ನೋಡ್ಕೊಳ್ಳೋದ್ರಲ್ಲಿ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಕಾಣಿಸ್ತಾ ಇಲ್ಲ ಅದು. ಓಕೆ, ಡಾಕ್ಟರ್ಸ್ ಆ ರೀತಿ ಏನಾದರೂ ಹೇಳಿದ್ರಾ ಬಾಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತ? ಅವ್ರು ಹೇಳಿದ್ದು ಅಲ್ಸರ್ ಆಗಿದೆ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿದ್ರು ಮೇಡಮ್. ಅದನ್ನ 9 ವರ್ಷದಿಂದಲೂ ತಗೊಂತಾ ಇದೀನಿ. ಅದು ಬಾಯಲ್ಲಿ ಮಾತ್ರ ಇದೆ? ಬಾಯಲ್ಲಿ ಮಾತ್ರ, ಎಲ್ಲ ಕಡೆ ಇದೆ, ಲೆಫ್ಟ್ ಸೈಡ್. ಓಕೆ, ಏನಂದ್ರೆ ಖಾರ ಎಲ್ಲ ತಿಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಹೌದಲ್ಲ? ಖಾರ ತಿನ್ನಕ್ಕಾಗಲ್ಲ. ಆಮೇಲೆ ಊಟ ಮಾಡಿದ್ರೆ ಊಟ ಇಟ್ಕಾಣುತ್ತೆ ಕುತ್ತಿಗೆ ಒಳಗೆ. ಓಕೆ, ನೀರ್ ಕುಡಿದ್ರೆ ನೀರುನು ಇಟ್ಕಾಣುತ್ತೆ. ಆಮೇಲೆ ಅದು ಬಲವಂತ ಊಟ ತಿಂದು ಹೊಟ್ಟೆ ಒಳಗೆ ಹೋದ್ಮೇಲೆ ಆಮೇಲಿಂದ ಗಂಟ್ಲೆಲ್ಲ ಹೊಟ್ಟೆಗೆಲ್ಲ ಉರಿ ಆಗುತ್ತೆ. ಅದು ವಾಂತಿ ಆಗೋವರೆಗೂ ಇದಾಗ್ತಿರುತ್ತೆ. ವಾಂತಿ ಒಂಥರ ಉಳ್ಳುಗಿರ್ತದೆ, ವಾಂತಿಯಾಗಿ. ಓಕೆ, ನಿಮ್ಮದು ಇದಕ್ಕೆ ಮೆಡಿಸಿನ್ಸ್ನ ನೀವು ಇದು ಮಾಡ್ಬೋದು, ತಗೋಬೋದು. ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ಇದೆ. ಬಟ್ ಏನಂದ್ರೆ ಇವಾಗ ನೀವು ಹೇಳೋ ಪ್ರಕಾರ ಲೈಕೆನ್ ಪ್ಲಾನಸ್ ಥರ ಇದೆಯಾ ಅಂತಲೇ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ನೀವು ಒಂದ್ಸಲ ಡೈರೆಕ್ಟಾಗಿ ಕ್ಲಿನಿಕ್ಕಿಗೇನೆ ಬನ್ನಿ. ಸೊ ಬಂತು ನೋಡಿಬಿಟ್ಟು ಹೇಳೋಣ ಏನು ಟ್ರೀಟ್ಮೆಂಟ್ ಅದಕ್ಕೆ ಮಾಡಬೇಕು ಅಂತ. ಎಲ್ಲಿ ಮೇಡಮ್ ನಿಮ್ಮದು ಇದು ಕ್ಲಿನಿಕ್ ಬಂದು ಜಯನಗರಲ್ಲಿ ಇದ್ದೀನಿ. ಆಮೇಲೆ ಅದೇ ನಿಮ್ಗೆ ಹತ್ತಿರ ಇರೋ ಕ್ಲಿನಿಕ್ಕಿಗೆ ಬನ್ನಿ. ನಾನು ಜಯನಗರಲ್ಲಿ ಪ್ರಾಕ್ಟೀಸ್ ಮಾಡೋದು. ಸೊ ನಿಮಗೆ ಹತ್ತಿರ ಇರುವಂಥ ಶಾಖೆಗೇನೆ ಬಂದು ಭೇಟಿ ಆಗ್ಬೋದು. ಅದೇ ಮೇಡಮ್, ಇದು ನೀವೇನಾದ್ರೂ ಯಾವ್ದು ಇದು ಊಟದಲ್ಲಿ ಯಾವ್ದಾವ್ದು ತಗೊಂಡ್ರೆ ನಾವು ಊಟದಲ್ಲಿ ಕಡಿಮೆ ಮಾಡ್ಕೋಬಹುದಾ? ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಕಂಟ್ರೋಲ್ ಮಾಡೋಕ್ಕೆ? ಅದು ಅದೇ ಫಸ್ಟು ನಾವು ಒಂದ್ಸಲ ನೋಡಬೇಕು ಇದು ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಇದಕ್ಕೆ ಮೆಡಿಸಿನ್ಸಲ್ಲಿನೇ ವಾಸಿ ಮಾಡಬೇಕು. ಫುಡ್ಡಲ್ಲಿ ಏನೂ ಚೇಂಜ್ ಬರಲ್ಲ. ಫುಡ್ ಅಂದರೆ 9 ವರ್ಷದಿಂದ ನಿಮಗೆ ಸಮಸ್ಯೆ ಇದೆ. ಇವಂದು ನೀವು ಫುಡ್ಡಲ್ಲಿ ನೀವು ಕಂಟ್ರೋಲ್ ಮಾಡಿದರೂ ಕೂಡ ವಾಸಿ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಪ್ರಾಪರ್ ಮೆಡಿಸಿನ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಒಂದ್ಸಲ ಕ್ಲಿನಿಕ್ಕಿಗೆ ಬನ್ನಿ, ಬಂದು ಭೇಟಿ ಆಗಿಬಿಟ್ಟು ಹೇಳ್ತೀನಿ ಏನು ಡಯಟಲ್ಲಿ ಏನಾದರೂ ಮಾಡಬೇಕಾ ಮತ್ತು ಮೆಡಿಸಿನ್ಸ್ ಹೇಗೆ ತೆಗೋಬೇಕು ಎಲ್ಲ ಹೇಳ್ಕೊಡ್ತೀವಿ ನಿಮಗೆ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
ಓಕೆ, ಕಾಲ್ ಕಟ್ ಆಗಿದೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಕಾಡಬಾರ್ದು ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಅಂತ? ಫುಡ್ ಹ್ಯಾಬಿಟ್ ಅದೇ, ಇವಾಗ ಥೈರಾಯ್ಡ್ ಸಮಸ್ಯೆಗಳೇನಾದರೂ ಇದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಹೇಳ್ತೀನಿ ಅಂದರೆ ಶುಗರ್ ಕನ್ಸಂಪ್ಷನ್ ಕಟ್ ಡೌನ್ ಮಾಡಿ ಅಂತ ಹೇಳ್ತೀನಿ. ಏನಂದರೆ ಶುಗರ್ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಿದರೆ ಇದರಿಂದ ನಮಗೆ ಥೈರಾಯ್ಡ್ ಹಾರ್ಮೋನ್ಸ್ದು ಉತ್ಪತ್ತಿ ಮೇಲೆ ಎಫೆಕ್ಟ್ ಆಗುವಂಥದ್ದು. ಮೇ ಬಿ ಜಾಸ್ತಿ ಉತ್ಪತ್ತಿ ಆಗ್ಬೋದು ಅಥವಾ ಕಮ್ಮಿ ಉತ್ಪತ್ತಿ ಆಗ್ಬೋದು. ಸೊ ಅದಕ್ಕೆ ಶುಗರ್ ಕಟ್ ಡೌನ್ ಮಾಡಲಿಕ್ಕೆ ಹೇಳ್ತೀನಿ. ಆಮೇಲೆ ಏನಂದರೆ ಇವಾಗ ಜಾಸ್ತಿಯಾಗಿ ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಬರುತ್ತೆ. ಏನಂದರೆ ಇವಾಗ ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಅಂದರೆ ಗೋಬಿ ಆ ಥರ ಎಲ್ಲ ನಾವು ಜಾಸ್ತಿಯಾಗಿ ಹೊರಗಡೆಯಿಂದೆಲ್ಲ ತಿಂತಾ ಇದ್ದೀವಿ. ಸೊ ಇದರಲ್ಲಿ ಎಲ್ಲ ನಮ್ಮದು ಥೈರೋಜನ್ ಅಂತ ಒಂದು ಇರುತ್ತೆ, ಅದು ನಮ್ಮದು ಥೈರಾಯ್ಡ್ ಟಾಕ್ಸಿಕ್ ಆಗೋದಕ್ಕೆ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಕ್ರೂಸಿಫರಸ್ ವೆಜಿಟೇಬಲ್ಸ್ನ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಏನಂದರೆ ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ನ ತಗೋಬೇಕು. ಅದರಲ್ಲಿ ನೀವು ಕಂಪ್ಲೀಟಾಗಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು. ಆಮೇಲೆ ನಾನ್ ವೆಜ್ ಅಂತ ಇದ್ದರೆ ಇದು ಸ್ಯಾಲ್ಮನ್ ಫಿಶ್ನ ಹಾಕ್ಬೋದು, ಅಥವಾ ಫಿಶ್ ಆಯಿಲು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆಲ್ಲ ನಾವು ಜಾಸ್ತಿ ನಮ್ಮ ಫುಡ್ಡಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ ಡೈಲಿ ಲಿಮಿಟ್ಸ್ ಇರುತ್ತೆ, ಆ ಒಂದು ಲಿಮಿಟಲ್ಲಿ ನಾವು ಇಷ್ಟೊಂದು ಫುಡ್ ಐಟಮ್ಸ್ ಎಲ್ಲ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರಲಿ ಇದೆಲ್ಲ ನಾವು ತಗೋಬೋದು. ಆಮೇಲೆ ಏನಂದರೆ ವ್ಯಾಯಾಮ, ಎಕ್ಸಸೈಸ್ನ ರೆಗ್ಯುಲರ್ ಆಗಿ ಒಂದು ವಾರದಲ್ಲಿ ಒಂದು 3 to 5 ಟೈಮ್ಸ್ ಇನ್ ಎ ವೀಕ್ ಅದು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಈವನ್ ಎಕ್ಸಸೈಸ್ ಕೂಡ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಯಾಕೆಂದರೆ ಈವನ್ದು ನಿಮ್ಮ ಬಾಡಿಯಲ್ಲಿ ಈ ಥರ ಗ್ಲೂಕೋಸದು ಏನಾದರೂ ಪ್ರಾಬ್ಲಮ್ ಜಾಸ್ತಿಯಾಗಿದೆ ಅಂದರೆ ಎಕ್ಸಸೈಸಿಂದ ನಾವು ಗ್ಲೂಕೋಸದು ಎನರ್ಜಿನ ಕಟ್ ಡೌನ್ ಮಾಡ್ಬೋದು. ಸೊ ಹಾಗಾಗಿ ಥೈರಾಯ್ಡ್ ಹೆಲ್ತನ್ನು ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಎಸ್ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.